ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ನಾನು ನಿಂತಿರುವ ಸ್ಥಳ ಸಂತ ಪೌಲರ ಬೇ. ಅಪೋಸ್ತಲರ ಕೃತ್ಯಗಳು ಅಧ್ಯಾಯ 27 ಮತ್ತು 28 ನಡೆದ ಎಕ್ಸಾಕ್ಟ್ ಸ್ಥಳ ಇದೇ ಸ್ಥಳ ನೋಡಿ. ಸಂತ ಪೌಲರ ಹಡಗು ದೂರದಲ್ಲಿ ಇಲ್ಲೇ ಹತ್ತಿರದಲ್ಲಿ ದುರಂತಕ್ಕೆ ಈಡಾಗುತ್ತೆ. ಈಡಾದ ತಕ್ಷಣ ಸಂತ ಪೌಲರು ಅವರ ಜೊತೆಯಲ್ಲಿದ್ದ 276 ಜನ, ಭಾಳಷ್ಟು ಜನ ಕೈದಿಗಳು ಇದ್ದರು. ಸಂತ ಪೌಲರು ಕೂಡ ಕೈದಿಯಾಗಿ ಆ ಹಡಗಿನಲ್ಲಿ ರೋಮ್ಗೆ, ಜೆರುಸಲೇಮ್ನಿಂದ ರೋಮ್ ಪಟ್ಟಣಕ್ಕೆ ಅವರು ಪ್ರಯಾಣ ಬೆಳೆಸಿದರು. ಯಾಕಂದರೆ ರೋಮನ್ ಶತಾಧಿಪತಿ ಅವರನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವರ ಹಡಗು, ಸಂತ ಪೌಲರು ಹೇಳ್ತಾರೆ ನೋಡಿ, ಹಡಗು ದುರಂತಕ್ಕೆ ಈಡಾಗತ್ತೆ, ಆದರೆ ಒಬ್ಬರ ಜೀವವೂ ಕೂಡ ಜೀವಕ್ಕೆ ಯಾವುದೇ ಹಾನಿಯಾಗಲ್ಲ ಅಂತ ಹೇಳ್ತಾರೆ. ಇದೇ ಸ್ಥಳದಲ್ಲಿ ಸಂತ ಪೌಲರ ಹಡಗು ದುರಂತಕ್ಕೀಡಾಯಿತು. ಅದಾದ ನಂತರ ಸಂತ ಪೌಲರು ಅವರಿಗೆ ಒಂದು ಮರುಜೀವನ ಕೊಟ್ಟಂತಹ ಸ್ಥಳ. ಇಲ್ಲೇ ಹತ್ತಿರದಲ್ಲಿ ನಮಗೆ ಒಂದು ಚಾಪಲ್ ಇದೆ, ಸನ್ ಪೌಲ್ಸ್ ಶಿಪ್ ರೆಕ್ಡ್ ಚಾಪಲ್ ಅಂತ ಕರೀತಾರೆ. ಅಲ್ಲಿಗೆ ನಾನು ಹೋಗೋಣ. ಅಲ್ಲಿ ನಾನು ಮತ್ತೆ ಉಳಿದಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂತ ಪೌಲರು ಈಚಿಕೊಂಡು ಈ ಸ್ಥಳಕ್ಕೆ ಬರ್ತಾರೆ. ಇಲ್ಲಿದ್ದೀನಿ ನೋಡಿ, ಸರಿಯಾದ ಸ್ಥಳ. ಸೊ ಅಲೆಗಳು ಬಂದು ಹೊಡಿತಾ ಇದೆ. ಸೊ ಈ ಸ್ಥಳದಲ್ಲಿ ಸ್ವಲ್ಪ ದೂರದಲ್ಲಿ ಹಡಗು ದುರಂತಕ್ಕೆ ಈಡಾಗಿರುತ್ತೆ. ಈ ಸ್ಥಳಕ್ಕೆ ಬರ್ತಾರೆ. ಬಂದ ತಕ್ಷಣ ಮಾಲ್ಟಾದ ಜನರು ಭಾಳ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡ್ತಾರೆ. ಅವರಿಗೆ ಅದುವರೆಗೂ ಅವ್ರಿಗೆ ಯಾರು ಅಂತಲೂ ಗೊತ್ತಿರಲ್ಲ, ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾರೆ. ಇದೇ ನೀರಿನಲ್ಲಿ ಸಂತ ಪೌಲರು ಈ ಹತ್ತಿರದಲ್ಲಿ ಬಂದು ಇಳ್ಕೊಂಡ್ರು. ಅವರ ಜೀವವನ್ನು ಕಾಪಾಡಿಕೊಂಡು ಬಂದಾಗ ಇಲ್ಲಿ ಒಂದು ಭಾಳಷ್ಟು ಒದ್ದೆ ಆಗಿತ್ತು. ಅವರ ಬಟ್ಟೆ ಬರೆ 276 ಜನರು ಎಲ್ಲರೂ ಬಂದಾಗ ಮಾಲ್ಟಾದ ಜನ ಅವರಿಗೋಸ್ಕರ ಒಂದು ಬಾನ್ ಫೈರ್ ಅಂತ ಹೇಳಿದ್ರೆ ಒಂದು ಕ್ಯಾಂಪ್ ಫೈರ್ ಥರ ಹಾಕಿ ಅವರಿಗೆ ಫಸ್ಟು ದೇಹ ಸಂಪೂರ್ಣವಾಗಿ ಒಂದು ಬಿಸಿ ಆಗಬೇಕಲ್ವಾ. ಯಾಕಂದರೆ ತಣ್ಣಗಿರುತ್ತೆ ನೀರು. ಈ ನೀರಿನ ಟೆಂಪ್ರೇಚರ್ ಈಗ ನೋಡಿದರೆ ಬೇಕಾದರೆ 10 ರಿಂದ 12 ಡಿಗ್ರಿ ಇರುತ್ತೆ, ಆಯಿತಾ. ಇಲ್ಲಿ ಬಂದು ಈ ಥರ ಇಲ್ಲಿಂದ ಬಂದ ತಕ್ಷಣ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂತ ಪೌಲರ ಶಿಪ್ ರೆಕ್ ಚಾಪೆಲ್ ಹತ್ರ. ಸಮುದ್ರ ಅಲ್ಲಿದೆ. ಸಂತ ಪೌಲರು ಬರಮಾಡಿಕೊಂಡಂಥ ಜಾಗ, ದೋಣಿಗಳೆಲ್ಲ ಇದೆ. ಇಲ್ಲೊಂದು ಯಾವುದೋ ಹೋಟೆಲ್ ಇದೆ, ಹಾರ್ಬರ್ ಹೋಟೆಲ್ ಅಂತ. ಸಾಂತಾ ಕ್ಲಾಸ್ ತಾತ ಕೂತ್ಕೊಂಡು ಓದ್ತಾ ಇದ್ದಾರೆ. ಅಲ್ಲಿ ಕೂಡ ಕ್ರಿಸ್ಮಸ್ ನೋಡಿ, ಕ್ರಿಸ್ಮಸ್ ಡೆಕೋರೇಷನ್ಸ್ ಕೂಡ ಇದೆ ಹೋಟೆಲಲ್ಲಿ. ಈ ಹೋಟೆಲ್ ಪಕ್ಕದಲ್ಲೇ ಇರೋವಂಥದ್ದು ಸಂತ ಪೌಲರ ಶಿಪ್ ರೆಕ್, ಹಡಗು ದುರಂತದ ಸ್ಮರಣಾರ್ಥಕಂತ ಒಂದು ಸಣ್ಣ ಚಾಪೆಲ್. ಒಂದು ದೊಡ್ಡ ಚರ್ಚ್ನ ಕಟ್ಟಿದ್ದಾರೆ. ಅದು ವ್ಯಾಲೆಕ್ಟಾದಲ್ಲಿದೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ನೋಡಲಿಲ್ಲ ಅಂದರೆ ನೀವು ನೋಡ್ಬೋದು. ಈ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಚಾಪಲ್ಲು, ಇದೇ ಸ್ಥಳ. ಅವ್ರಿಗೆ ಇದೇ ಸ್ಥಳದಲ್ಲಿ ಮಾಲ್ಟಾದ ಜನರು ಅವರಿಗೆ ಬೆಂಕಿಯನ್ನು ಹಾಕಿ, ಅವರಿಗೆ ಅಂದರೆ ಬಾನ್ ಫೈರ್, ಕ್ಯಾಂಪ್ ಫೈರ್ ಹಾಕಿ ಅವರು ದೇಹವನ್ನೆಲ್ಲ ಅವರಿಗೆ ಶಾಖವನ್ನು ಕೊಟ್ಕೊಳ್ತಾರೆ. ಈ ಚರ್ಚ್ ಹತ್ರ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಬರೆದಿದ್ದಾರೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ 27, 28, ಅಧ್ಯಾಯ 27ರ ವಚನಗಳು 25, 26 ಮತ್ತು 28ರ 1, 2, 9, 10 ಇಲ್ಲಿ ಬರೆದಿದ್ದಾರೆ ನೋಡಿ. ಸಂಟ್ ಪೌಲ್ಸ್ ಶಿಪ್ ರೆಕ್ ಆನ್ ಮಾಲ್ಟಾ, ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್, ಚಾಪ್ಟರ್ 27. I have faith in God that it will be exactly as I have been told. We shall have to run on some island. 28ರಲ್ಲಿ, after we have escaped, we then learned that the island was called Malta. ಅವ್ರಿಗೆ ಗೊತ್ತಿರಲಿಲ್ಲ ಮಾಲ್ಟಾಗೆ ಬಂದಿದ್ದೀವಿ ಅಂತ ಹೇಳಿ. ದ ನೇಟಿವ್ಸ್ ಅಂದರೆ ಮಾಲ್ಟಾದ ಜನರು ಶೋಡ್ ಆಸ್ ಅನ್ಯೂಶುವಲ್ ಕೈಂಡ್ನೆಸ್ ಅನ್ನೋದಿರುತ್ತಲ್ಲ, ಕನಿಕರ, ಬಹಳ ಮುಖ್ಯವಾದದ್ದು. ಅವರಿಗೆ ಅಯ್ಯೋ ಯಾರೋ ಹೊಸ ಜನರು ಬರ್ತಾ ಇದ್ದಾರೆ ಅನ್ನೋದನ್ನು ಕೂಡ ಬಿಟ್ಟು ಔಟ್ ಆಫ್ ದ ವೇ ಹೋಗಿ ಕೈಂಡ್ನೆಸ್ನ ತೋರಿಸಿದ್ದಾರೆ. ದ ಪೀಪಲ್ ಆಫ್ ದ ಐಲ್ಯಾಂಡ್ ಹೂ ಹ್ಯಾಡ್ ಡಿಸೀಸಸ್ ಕೇಮ್ ಆ್ಯಂಡ್ ವರ್ ಕ್ಯೂರ್ಡ್. ಆಮೇಲೆ ಅವರಿಗೆ ಬಂದು ಹಲವಾರು ಕಾಯಿಲೆಗಳಿಂದ ಅವರು ಗುಣಮುಖರಾಗ್ತಾರೆ. ಚರ್ಚ್ ಇವಾಗ ಕ್ಲೋಸ್ ಆಗಿದೆ, ಲಾಕ್ ಮಾಡಿಟ್ಟಿದ್ದಾರೆ. ಈ ಚರ್ಚ್ ಸುತ್ತಲೂ ನೋಡೋಣ. ಸಣ್ಣ ಚರ್ಚು. ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇದನ್ನು ಬರೆದಿದ್ದಾರೆ. ಈ ಚಿತ್ರದಲ್ಲಿ ನೋಡ್ಬೋದು ಭಾಳಷ್ಟು ಜನ, ಯಾರ್ಯಾರು ಮಾಲ್ಟಾ ಜನರು ಅವರಿಗೆ ಕಾಯಿಲೆಗಳಿಂದ ಬಳಲುತ್ತಾ ಇದ್ದೋ,
ಮಕ್ಕಳನ್ನೆಲ್ಲ ಕರ್ಕೊಂಡು ಕಾಯಿಲೆ ಇರುವವರು ಎಲ್ಲರೂ ಬಂದು ಸಂತ ಪೌಲರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಮತ್ತು ಅಲ್ಲಿ ಮೇಲ್ಗಡೆ ಪಾರಿವಾಳ ಪವಿತ್ರಾತ್ಮರ ಸಂಕೇತ ಕೂಡ ಅಲ್ಲಿದೆ. ಈ ಚಿತ್ರದಲ್ಲಿ ಸಂತ ಪೌಲರು ಪೂಬ್ಲಿಯಸ್ ಅವರ ತಂದೆಯನ್ನು ಗುಣಪಡಿಸುವ ಚಿತ್ರ ಇದು. ತದನಂತರ ಪೂಬ್ಲಿಯಸ್ ದೇವಾಲಯಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ. ಆಗಲೇ ಆ ಪೂಬ್ಲಿಯಸ್ ಈ ರೋಮನ್ ಗವರ್ನರ್ ಆಗಿರ್ತಾರೆ. ಅವರ ಇಲ್ಲಿ ಕ್ರೈಸ್ತ ಧರ್ಮವನ್ನು ಸಂತ ಪೌಲರ ಮುಖಾಂತರ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಕೂಡ ಇಲ್ಲಿ ಇದು ಗ್ರೀಸ್ ಭಾಷೆ ಅನಿಸುತ್ತೆ. ಸೆಂಟ್ ಪೌಲ್ ಶಿಕ್ರೆಕ್ ಇನ್ ಮಾಲ್ಟಾ, ಗ್ರೀಸ್ ಇರ್ಬೋದೇನೋ, ಯಾಕಂದರೆ ಇಲ್ಲಿ ನನಗೆ ಪೈ, ಬೀಟಾ, ಗಾಮಾ, ತೀಟಾ ಇವೆಲ್ಲ ನೋಡಿದರೆ ಗ್ರೀಸ್ ಭಾಷೆ ನೋಡಿದರೆ ನನಗೆ ಆಲ್ಜಿಬ್ರಾ ನೆನಪಾಗತ್ತೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಆಲ್ಜಿಬ್ರಾನೇ ಕಷ್ಟ, ಇನ್ನು ಗ್ರೀಕ್ ಭಾಷೆ ಎಷ್ಟು ಕಷ್ಟ ಇರ್ಬೋದು. ಎಲ್ಲ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು. ಅಟ್ಲೀಸ್ಟ್ ಬೇರೆ ಭಾಷೆ ಜರ್ಮನ್ನು, ಸ್ವೀಡಿಷ್ ಇವನ್ನೆಲ್ಲ ಓದ್ಬೋದು, ಗೊತ್ತಿಲ್ಲ ಅಂದ್ರೂ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ಸೊ ಇಲ್ಲೆಲ್ಲರೂ ಸಂತ ಪೌಲರ ಬಳಿ ಬರ್ತಾ ಇರುವಂಥ ದೃಶ್ಯ. ಇಲ್ಲಿ ಅರೇಬಿಕ್ ಭಾಷೆಯಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿದರೆ ಈ ಹಡಗು ದುರಂತ ಹೇಗಾಯಿತು, ಈ ದೋಣಿ ದುರಂತ ಹೇಗಾಯಿತು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಭೀಕರವಾದ ಅಲೆಗಳು, ಮೆಡಿಟರೇನಿಯನ್ ಸಮುದ್ರ, ಭಾಳಷ್ಟು ಅಲೆಗಳು, ಸ್ಟ್ರಾಂಗ್, ಬಲವಾದ, ಶಕ್ತಿಯುತವಾದ ಅಲೆಗಳಿರುತ್ತೆ. ಇಲ್ಲಿ ಸಂತ ಪೌಲರು ಬೋಧನೆಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಇಲ್ಲಿ ಹಾಕಲಾಗಿದೆ. ಸಂತ ಪೌಲರ ಸ್ಮರಣಾರ್ಥ ಕಟ್ಟಿದಂತಹ ಶಿಪ್ರೆಕ್ ಚರ್ಚ್. ಮತ್ತು ಈ ಸ್ಟಾಪ್ ಹೆಸರು ಇಲ್ಲಿ ನಾನು ಸ್ಟಾಪಲ್ಲಿದೆ, ಬಸ್ಸಲ್ಲಿ ಬಂದೆ. ಈ ಸ್ಟಾಪ್ ಹೆಸರು ಬಂದುಬಿಟ್ಟು ಆಂಟೋನಿ ಅಂತ ಹೇಳಿ. ಸ್ಟಾಪ್ ಹೆಸರೇ ಆಂಟೋನಿ ಸ್ಟಾಪಲ್ಲಿ ಇಳ್ಕೊಂಡ್ರೆ ನಮಗೆ ನೇರವಾಗಿ ಮಾಲ್ಟಾದಿಂದ ಆಂಟೋನಿ ಸ್ಟಾಪ್ ಅಂತ ಹೇಳಿದರೆ ಸಾಕು, ಸೀದಾ ಇಲ್ಲಿಗೆ ಬಸ್ ಬರುತ್ತೆ. ಬಸ್ ನಂಬರ್ ನೋಡಿಕೊಂಡು ಇಳ್ಕೊಂಡ್ರೆ ನಮಗೆ ಸಂತ ಪೌಲರ ಶಿಪ್ರೆಕ್ ಚರ್ಚ್ನ ಹಿಂಭಾಗ ಯಾರ್ದೋ ಒಂದು ಮನೆ ಇದೆ. ಮನೆ ಹತ್ತಿರ ಮಾತೆ ಮರಿಯಮ್ಮನವರ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ಹೊರಗಡೆ. ಭಾಳಷ್ಟು ಜನ ಈ ಥರ ಇಡ್ತಾರೆ ಇಲ್ಲಿ, ನೋಡಿದ್ದೀನಿ ನಾನು. ಮಾತೆ ಮರಿಯಮ್ಮನವರ ಸ್ಟ್ಯಾಚು, ಸಂತ ಪೌಲರ ಸ್ಟ್ಯಾಚು ಅದನ್ನು ಇಡ್ತಾರೆ. ಮತ್ತು ಗೇಟಿಗೆ ಕೂಡ ಶಿಲುಬೆ ಆಕಾರದಲ್ಲಿ ಹಾಕಿರ್ತಾರೆ ಇಲ್ಲಿ. ಮತ್ತು ನಾನು ಅದೇ ಸ್ಥಳಕ್ಕೆ ಬಂದಿದ್ದೀನಿ, ಸಂತ ಪೌಲರ ಹಡಗು ದುರಂತವಾದ ಸ್ಥಳ. ಈ ಸ್ಥಳದಲ್ಲಿ ಬಲವಾದ ಅಲೆಗಳು. ಈಗ ಈ ತೀರದಲ್ಲಿ ಅಲೆಗಳ ಹೊಡೆತ ಅಷ್ಟೊಂದಿಲ್ಲ, ಆದರೆ ಸಮುದ್ರದ ಮಧ್ಯಭಾಗದಲ್ಲಿ ಭಾಳಷ್ಟು ಅಲೆಗಳಿರುತ್ತೆ. ಲೆಕ್ಕ ಹಾಕಿ, ಕ್ರಿಸ್ತ ಶಕ 60ನೇ ಇಸ್ವಿ ಅಂದರೆ 2000 ವರ್ಷಗಳ ಹಿಂದೆ. ಆವಾಗ ಗೂಗಲ್ ಮ್ಯಾಪ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, GPS ಇರಲಿಲ್ಲ, ಆಮೇಲೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೈಲ್ ಬೋಟಲ್ಲಿ ಬರಬೇಕಾಗಿತ್ತು. ಆಗಿನ ಕಾಲದಲ್ಲಿ ಬಂದಾಗ ಸಂತ ಪೌಲರು ಅವ್ರಿಗೆ ಹೇಳ್ತಾರೆ ಹಡಗು ದುರಂತ ಆಗತ್ತೆ ಅಂತ ಹೇಳಿ. ಆದರೆ ಎಲ್ಲರೂ ಉಳಿತಾರೆ ಅಂತ ಹೇಳ್ತಾರೆ, 276 ಜನನೂ ಉಳಿತಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಮ ಜೀವನದಲ್ಲಿ ಬಹಳಷ್ಟು ಬಿರುಗಾಳಿಗಳು ಬರ್ಬೋದು, ಪ್ರಬಲವಾದ ಅಲೆಗಳು ಬರ್ಬೋದು, ಸೊ ದುರಂತಗಳು ಆಗ್ಬೋದು. ಆದರೆ ಈ ಸ್ಥಳ ನಮಗೆ ಒಂದು ಮತ್ತೊಮ್ಮೆ ನಂಬಿಕೆ, ಹೋಪ್, ವಿಶ್ವಾಸ, ಫೇತ್, ದೇವರಲ್ಲಿ ವಿಶ್ವಾಸವನ್ನು ಏರಿಸುತ್ತೆ. ಒಮ್ಮೊಮ್ಮೆ ನನಗೆ ಅನಿಸುತ್ತೆ, ನಮ್ಮ ಅಣ್ಣನ ಸಮಯದಲ್ಲೂ ಒಂದು ದೊಡ್ಡ ದುರಂತ ಆಯಿತು. ಅಣ್ಣನನ್ನು ಉಳಿಸಬಾರ್ದ ದೇವರೇ, ಇನ್ನೂ ಭಾಳಷ್ಟು ದಿನ ಇರಿಸ್ಕೊಬೋದಾಗಿತ್ತಲ್ವಾ? ನಿಮ್ಮ ಸೇವೆಗೆ ತಾನೇ ಅವನನ್ನು ಸ್ವೀಕಾರ ಮಾಡಿದ್ರಿ. ಭಾಳ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡ್ತಾಯಿದ್ದ, ಎಲ್ಲವನ್ನು ತ್ಯಾಗ ಮಾಡಿದ್ದ. ಜೀವನದ ಯಾವುದೇ ಒಂದು ಸಂತೋಷ, ಸುಖ ಇವುಗಳನ್ನೆಲ್ಲ ಅನುಭವಿಸಲೇ ಇಲ್ಲ. ಸನ್ಯಾಸತ್ವವನ್ನು ತಗೊಂಡು ಬಹಳಷ್ಟು ಕಷ್ಟಕರವಾದ ಜೀವನವನ್ನು ಮಾಡ್ತಾಯಿದ್ದ. ಎಷ್ಟೋ ಜನ ಏನೇನೋ ಪ್ರಶ್ನೆ ಕೇಳೋರು, ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದ. ಸೊ ಆದರೆ ಯಾಕೆ ಒಮ್ಮೊಮ್ಮೆ ಅವನನ್ನು ಅಲ್ಲೇ ತಗೊಂಡ್ಬಿಟ್ರಲ್ಲ ಅಂತ ಹೇಳಿ, ಸೊ ನನ್ನ ಕ್ವಶನ್ನು ಭಾಳ ಡೀಪಾಗಿ ಈ ಸ್ಥಳದಲ್ಲಿ ನಿಂತಾಗ ಸಂತ ಪೌಲರನ್ನೇ ಕೇಳಬೇಕು ಅನಿಸುತ್ತೆ. ಸಂತ ಪೌಲರ ಬಳಿ ಅಣ್ಣ ಇರ್ಬೋದು, ಅವರ ಹತ್ರ ಅವನು ಜೊತೆಯಲ್ಲಿ ಎಲ್ಲ ದೇವದೂತರ ಜೊತೆಯಲ್ಲಿ, ಸಕಲ ಸಂತರ ಜೊತೆಯಲ್ಲಿ ಇರ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವನ ಜೊತೆ ನಾನು ಇಲ್ಲಿ ಬರಬೇಕಾಗಿತ್ತು ಅಂತ ಬಂದಿದ್ದ. ಈ ಸ್ಥಳಗಳಿಗೆಲ್ಲ ನಮ್ಮ ಅಣ್ಣ ಬಂದುಬಿಟ್ಟು ಇಲ್ಲಿ ಬಂದಿದ್ದರೆ ಇವತ್ತು ಅಪೊಸ್ತಲರ ಕೃತ್ಯ ಅಧ್ಯಾಯ 27-28 ಓದಿ ಮನನ ಮಾಡಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿರ್ತಿದ್ದ. ಸೊ ಈಗಲೂ ಅವನನ್ನು ಕೇಳ್ಕೊಳ್ತೀನಿ, ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಪ್ಪ ಅಂತ ಹೇಳಿಬಿಟ್ಟು. ಸಂತ ಪೌಲರನ್ನು ಕೂಡ ಕೇಳ್ಕೊಳ್ಳೋಣ. ಇದೇ ಸ್ಥಳದಲ್ಲಿ ಅವರಿಗೆ ಜೀವ ಕೊಟ್ಟಂತಹ ಸ್ಥಳ. ಇಲ್ಲಿಂದ ಅವರು ಮುಂದೆ ಹೋಗಿ 3 ತಿಂಗಳು ಇಲ್ಲಿ ವಾಸ ಇರ್ತಾರೆ. ರೋಮ್ ಪ್ರಯಾಣ ಬಳಸಿ ಇಲ್ಲಿಂದ ರೋಮ್ ಪ್ರಯಾಣಕ್ಕೆ ಮುಂಚೆ ಇಲ್ಲಿಂದ ನಂತರ ಮುಂದಿನ ಸ್ಟಾಪು ಸಿಸಿಲಿಗೆ ಹೋಗ್ತಾರೆ. ಸಿಸಿಲಿಯ ಸಿರಾಕುಸ್ ಎಂಬ ಪ್ರದೇಶ. ಸಿರಾಕುಸ್ ಬಗ್ಗೆ ಕೂಡ ಅಪೊಸ್ತಲ ಕೃತ್ಯ ಬೈಬಲ್ನಲ್ಲಿ ಉಲ್ಲೇಖ ಇದೆ. ಸಿರಾಕುಸ್ಗೆ ನಾವು ಬಂದು ತಲುಪಿದ್ವಿ ಅಂತ ಹೇಳಿ. ಆ ಪ್ರದೇಶಕ್ಕೆ ನಾಳೆ ಬೆಳಿಗ್ಗೆ ನಾನು 6:30ಗೆ ಹೊರಡ್ತೀನಿ. ಇವಾಗಷ್ಟೇ ಟಿಕೆಟ್ನ ತಗೊಂಡೆ. €151 ಅಂತ ಹೇಳಿದ್ರೆ ಸುಮಾರು 15,000 ಹತ್ತತ್ರ ಒಂದು ಫೆರಿ ಟಿಕೆಟು.
ಅದನ್ನು ಹೋಗಿ ಬರ್ಬೋದು. ಬೆಳಗ್ಗೆ 6:30ಗೆ ಫೆರಿ ಇದೆ. ಫೆರಿ ಅಂದರೆ ಅಲ್ಲಿ ಹಡಗು, ಕ್ಯಾಟಮಾರನ್ ಹಡಗು, ಅಲ್ಲಿಂದ ಹೋಗಿ ಮತ್ತೆ ರಾತ್ರಿ ರಿಟರ್ನ್ ಆಗ್ಬೋದು. ಸೊ ಹಾಗಾಗಿ ನಾಳೆ ಸಿರಾಕುಸ್ಗೆ ಹೋದಾಗ ತೋರಿಸ್ತೀನಿ. ನಂತರ ಇಲ್ಲಿಂದ ನಾನು ಮುಂದಿನ ಸ್ಥಳ ಸಂತ ಪೌಲರು ರೊತುಂಡ ಅಂತ ಕರೀತಾರೆ. ಅಲ್ಲಿ 3 ತಿಂಗಳುಗಳ ಕಾಲ ಇದ್ದ ಜಾಗ, ಆ ಜಾಗಕ್ಕೆ ಹೋಗೋಣ. ಈ ಸ್ಥಳದಲ್ಲಿ ಒಮ್ಮೆ ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಾನು ಒಂದು ಸಣ್ಣ ಪ್ರಾರ್ಥನೆ ಮಾಡ್ತೀನಿ. ಒಂದು ಪರಲೋಕ ನಮ್ಮ ಮರಿಯವನ್ನು ಹೇಳಿ ಇಲ್ಲಿಂದ ನಾನು ಮುಂದಿನ ಸ್ಥಳಕ್ಕೆ ನಾನು ನಿರ್ಗಮಿಸುತ್ತೇನೆ. ಧನ್ಯವಾದಗಳು.